ಫಸ್ಟ್ ಗೇರ್ ಹೆಂಗಂತಂದ್ರೆ ಎಡಗಡೆ ಕೈನ ಈ ಥರ ಹಿಡ್ಕೊಳ್ಬೇಕು. ಇಲ್ಲಿ ಬಂದಿದ್ದ ನಂತರ ಮ್ಯಾಲ್ ಮಾಡಿದ್ರಿ ಫಸ್ಟ್ ಗೇರ್. ಸೊ ಸೆಕೆಂಡ್ ಗೇರ್ ಬೇಕಾದ್ರೆ ಹಿಂಗೆ ಬೆರಳು ಹಚ್ಚೋದ್ರಿ, ಸ್ವಲ್ಪ ಈ ಕಡೆ ಹಿಡ್ಕೊಳ್ಳೋದು, ಕೆಳಗೆ ಜಗಿದ್ರೆ ಸೆಕೆಂಡ್ ಗೇರ್. ಥರ್ಡ್ ಗೇರ್ ಬೇಕಾದ್ರೆ ಕೈನ ಈ ಥರ ಹಿಡಿಬೇಕು, 2 ಸತಿ ಮುಂದೊತ್ತೋದು, 1 2, ಇದು ಥರ್ಡ್ ಗೇರ್. ಫೋರ್ತ್ ಗೇರ್ ಬೇಕಾದ್ರೆ ಬೆರಳು ಹಚ್ಚೋದ್ರಿ ಇಲ್ಲಿ ಹಿಂಗೆ ಜಗ್ಬಿಡೋದು ಪೂರಾ ಫೋರ್ತ್ ಗೇರ್. ಓಕೆ, ಇನ್ನು ಫಿಫ್ತ್ ಗೇರ್ ಬೇಕಾದ್ರೆ ಫಸ್ಟ್ ನ್ಯೂಟ್ರಲ್ ಆಗ್ಬೇಕು. ಹೌದಾ, ನ್ಯೂಟ್ರಲ್ ಆಯ್ತು ರೀ, ಮುಂದೆ ಓದ್ತಿದ್ಮೇಲೆ ಇನ್ನು ಕೈನ ಈ ಥರ ಹಿಡಿಯೋದ್ರಿ, ಈ ಕಡೆ ಹಿಡ್ಕೊಂಡು ಎಲ್ಲಿ ಹೋಗಿ ನಿಂತ ನಂತರ ಮ್ಯಾಲ್ ಮಾಡಿದ್ರಿ ಫಿಫ್ತ್ ಗೇರ್. ಸೊ ರಿವರ್ಸ್ ಗೇರ್ ಬೇಕಾಯ್ತು ಅಂತಂದ್ರೆ ಈ ಥರ ಹಿಡ್ಕೊಂಡು ನಿಮ್ಮ ಕಡೆ ಹೋದ್ ನಿಂತ ನಂತರ ಕೆಳಗೆ ಜಗಿದ್ರಿ ಅಂದ್ರೆ ರಿವರ್ಸ್ ಗೇರ್. ಗೊತ್ತಾಯ್ತು ರೀ. ಸೊ ಗೇರ್ನ ಯಾವಾಗ್ಲೂ 3 ಲೈನಾಗಿ ನೋಡ್ಕೋರಿ. ಇದು ಫಸ್ಟ್ ಸೆಕೆಂಡ್, ಇಲ್ಲಿ 3 ಲೈನ್ ಅದಾವಲ್ರಿ. ಸೊ 3 ಲೈನ್ ಅನ್ಬಿಟ್ಕೋಬೇಕು. ಅಂದ್ರೆ ಇದು ಫಸ್ಟ್ ಸೆಕೆಂಡ್ ಗೇರ್ 4 ಕುಂತಲ್ಲಿ ಇರ್ತಾವೆ. ಅಂದ್ರೆ ನನ್ನ ಕಡೆ ಒತ್ತು ಹಾಕಿದಾಗ ಫಸ್ಟ್ ಸೆಕೆಂಡ್ ಗೇರ್ ಲೈನಿಗೆ ಹೋಗ್ತೈತೆ. ಓಕೆ, ಸೊ ಥರ್ಡ್ ಫೋರ್ತ್ ಮಿಡಲ್ ಅನ್ನ ಇರ್ತಾರೆ. ಆ ಕಡೆ ಈ ಕಡೆ ಒತ್ತಾಡೋದಿಲ್ಲ. ಮಿಡಲ್ ಐತಲ್ರಿ, ಥರ್ಡ್ ಫೋರ್ತ್ ಗೇರ್ ಲೈನ್ ಥರ್ಡ್ ಮಿಡಲ್ ಅನ್ನ ಐತಲ್ರಿ. ಸೊ ಇದನ್ನ ಆ ಕಡೆ ಈ ಕಡೆ ಒತ್ತಾಡೋದು ಬೇಕಾಗಿಲ್ಲ. ಇನ್ನು ಫಿಫ್ತ್ ರಿವರ್ಸ್ ಬೇಕಂದ್ರೆ ನ್ಯೂಟ್ರಲ್ ಮಾಡಿ ನಿಮ್ಮ ಕಡೆ ತಗೋಬೇಕು. 1 2 4 ಕುಂತಲ್ಲಿ ಇರ್ತಾವೆ. ಥರ್ಡ್ ಫೋರ್ತ್, ಥರ್ಡ್ ಗೇರ್ ಇಲ್ಲಿ ಇರ್ತೈತಿ, ಫೋರ್ತ್ ಗೇರ್ ಇಲ್ಲಿ ಇರ್ತೈತಿ. ಸೊ ಫಿಫ್ತ್ ಗೇರ್ ಸ್ಟೇರಿಂಗ್ ಕಡೆ ಇರ್ತೈತಿ, ರಿವರ್ಸ್ ಗೇರ್ ನೀವು ಕುಂತಲ್ಲಿ ಇರ್ತೀವಿ. ಸೊ 1 2 ಬೇಕಂದ್ರೆ ನನ್ ನ್ಯೂಟ್ರಲ್ ಮಾಡಿ ನನ್ನ ಕಡೆ ಒತ್ತು ಹಾಕ್ಬೇಕ್ರಿ. ಥರ್ಡ್ ಫೋರ್ತ್ ಬೇಕಿತ್ತಂದ್ರೆ ಆ ಕಡೆ ಈ ಕಡೆ ಏನು ಮೂವ್ಮೆಂಟ್ ಮಾಡೋದಿಲ್ಲ. ಜಸ್ಟ್ ಮುಂದೆ ಓದ್ತಿದ್ರೆ ಥರ್ಡಿಗೆ ಹೋಗ್ತೈತಿ, ಹಿಂದೆ ಓದ್ತಿದ್ರೆ ಫೋರ್ತ್ ಬರ್ತೈತಿ. ಸೆಂಟ್ರಿಗೆ. ಇನ್ನು ರಿವರ್ಸ್ ಮತ್ತೆ ಫಿಫ್ತ್ ಬೇಕಂದ್ರೆ ನ್ಯೂಟ್ರಲ್ ಮಾಡ್ಕೊಂಡು ನಿಮ್ಮ ಕಡೆ ಜಗ್ಗಿ ಮ್ಯಾಲ್ ಮಾಡಿದ್ರಿ ಫಿಫ್ತ್ ಗೇರ್ ರೀ. ನಿಮ್ಮ ಕಡೆ ಒತ್ತಿ ಕೆಳಗೆ ಜಗಿದ್ರಿ ಅಂದ್ರೆ ರಿವರ್ಸ್ ಗೇರ್. ಗೊತ್ತಾಯ್ತ್ರಿ ಗೇರ್ದು.